ಕರ್ಕೊಂಡೋದ್ರಲ್ಲ ಸಾ ಅವ್ರ ಮೇಲೆ ಅನುಮಾನ ಸಾ ಏನಂತ ಗೊತ್ತಿಲ್ಲ. ಅದೇ ಅವಮಾನ ಆಯ್ತಲ್ಲ, ನಮ್ಮ ಡಿಪಾರ್ಟ್ಮೆಂಟಿಗೆ ಒಂಥರ ಅವಮಾನ ಆಯ್ತದೆಯಲ್ಲ, ಇವಳನ್ನ ಯಾಕೆ ಮಾಡಗೋದು ಅಂತನೂ ಆಳು ಕಟ್ಟೋಡಿಸ್ತಾರೆ ಏನು ಕೊಟ್ಟೋಡಿಸ್ತಾರೆ ಸಾ. ನಮ್ಗೆ ಇರೋದು ಅವ್ರ ಮೇಲೆ ಡೌಟ್ ಸಾ. ಬೇರೆ ಕೆಲಸ ಕರ್ಕೊಂಡು ಸೇರ್ತಿಲ್ಲ ಸಾ. ಅವ್ರ ಮುನ್ರಾಜ್ ಅಂತಾರೆ, ಮುನ್ರಾಜು ನಾಗ ಅವ್ರ ಎರಡಾಳೆ ಅವ್ರ ಇಬ್ಬರ್ತಾ ಸರ್ ನಮ್ಗೆ ಗೊತ್ತು. ಬೇರೆ ನಮಗೆ ಯಾರ ಮೇಲೆ ಅನುಮಾನ ಇಲ್ಲ ಸರ್. ಅದೇ ಬೆಳಗಿನ ಬೆಟ್ಟಿಗೆ ಸಾ ಮನೆಗೆ ಬರೆಯೋದು ತೊಡೆಯೋದು ಕರ್ಕೊಂಡು ಹೋಗ್ತೀರಿ ಸಾ. ಕರ್ಕೊಂಡೋಗಿ ಈಗ ಮಗಳು ಸತ್ತೋದು ಅಂತ ಮಾತ್ರ ಫೋನ್ ಮಾಡಿ ಹೇಳಿದ್ದಾರೆ ಸಾ. ಉಸಿರಿರುವಾಗ 4 ದಿವಸ 5 ದಿವಸ ಆಯ್ತಲ್ಲ ಸಾ, ಅವಾಗ ಬಂದು ಹೇಳ್ಬೋದಲ್ಲ ಸಾ. ಅದೇ ಸಾ ನಾವು ಕೇಳೋದು. ಆದರೆ ಅವರು ಸತ್ತಿರೋ ಸಾ, ನೇಣಕ್ಕೆಲ್ಲ ಸತ್ತಿಲ್ಲ ಸಾ, ಕೊಲೆ ಮಾಡಿ ಸಾಯಿಸಿರೋದು. ನೀವು ಬಾಡಿ ನೋಡಿದ್ರಮ್ಮ? ನೋಡ್ದೆ ಸಾ. ಬಾಯಿಲೆಲ್ಲ ಏನು ಉಂಗುತ್ತಾ ಇದೆ ಸಾ, ರಕ್ತ ಬರ್ತಾಯಿದೆ ಸಾ. ನೇಣಕ್ಕೆ ಸತ್ತರೆ ಸಾ ಆ ಥರ ಆಗೋದಿಲ್ಲ ಸಾ. ಆ ಹುಡುಗನಿಗೂ ಇದೆಲ್ಲ ಗೀಚಿದೆ, ಇದೆಲ್ಲ ಇದೆ, ಒಂಥರ ವಿಚಿತ್ರ ಸಾ, ಹೇಳೋಕ್ಕಾಗೋದಿಲ್ಲ. ಇದೆ ಸಾ. ಎಲ್ಲ ಮೊಕಲ್ಲ ನಮ್ಮ ಹುಡುಗಿಗೆ ಬೆಳ್ಳಗಿದ್ದ ಸಾ, ಎಲ್ಲ ಕರ್ಗಾಗ್ಬಿಟ್ಟವಳೆ, ಮೊಕಲ್ಲ ಊದೈತೆ ಸಾ, ಎಲ್ಲ ಉಂಗ್ತಾ ಇದೆ ನೋಡ್ರಿ. ನನಗೆ 2 ಮಕ್ಳಿದ್ರು ಸಾ, ಒಬ್ಬ ಕಳ್ಕೊಂಡೆ. ಅದ್ರ ಆಸೆಯಲ್ಲಿ ಇವಳ ಮಗಳ ನೋಡಿ ಆಸೆ ತೀರ್ಸ್ಕೊಂಡು ಬಂತಿದ್ದ, ಅದು ನಿರಾಸೆ ಆಗೋಯ್ತು ಸಾ. ನಮಗೆ ಬೇರೆ ಇನ್ನೇನು ಸಹ ಇದೆ. ಅದು ನಮ್ಮದಲೇ 3-4 ಜನ ಸತ್ತೋರು ಸಾ. ಅದೇನಂತ ಗೊತ್ತಿಲ್ಲ. ಈಗ ವರ್ಷ ತುಂಬಿರೋದು 4 ಸೀಟ್ ಹಂಗೈತೆ ಸಾ. ಅದನ್ನೆಲ್ಲ ನಾನು ಹೇಳ್ನಾರೆ ಸಾ, ನಮ್ಮ ತಂಗಿ ಮಗಳು ಹೋದ ಕಾರಣ ಇವರ ನಂಬಿಸ ಸರ್ ನಾವು ಕಳಿಸಿದ್ದು. ಈಗ ನೀವು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸ್ಟೇಷನ್ಗೆ? ಇನ್ನೂ ಕೊಟ್ಟಿಲ್ಲ ಸಾ. ನಾವು ಕೊಡ್ಬೇಕಂತ ನಮ್ಗೆ ಒಂದು ಆಸೆ. ನಮ್ಗೆ ಈಗ ಬಂದು ಹುಡುಗಿ ಸತಿ ಹುಡುಗ ಇದ್ದಿದ್ರು ಸಾ, ಹುಡುಗನ ಕಡೆಯವರು ಹುಡುಗಿನ ಸಾಯಿಸ್ಬಿಟ್ರು ಅಂತ ಹೇಳ್ಬೋದು. ಹುಡುಗನೂ ಸಾಯಿಸ್ಬಿಟ್ರು, ಹುಡುಗಿನೂ ಸಾಯಿಸ್ಬಿಟ್ರು. ಆಗ ಹುಡುಗನ ಕಡೆ ನಮಗೆ ಯಾವ ಕಾನೂನಿಗೆ ಒಂದು ಚೂರು ಎಳ್ಗತ್ರ ಹೇಳೋಕ್ಕೂ ತಪ್ಪಿಲ್ಲ ಸರ್. ನಮ್ಮದು ಹೇಳ್ಬಾರ್ದು ಅವ್ರ ಮೇಲೆ. ನಮ್ಗೆ ಏನಿರೋದು ಅಂದರೆ ಇವ್ರ ಕೆಲಸಕ್ಕೆ ಕರ್ಕೊಂಡೋಗೋದು ಮಾತ್ರ ಇವ್ರಿಗೆ ಜವಾಬ್ದಾರಿ ಇತ್ತಲ್ಲ, ನಮ್ಮ ಹುಡುಗಿನ ತೋರಿಸ್ಬೇಕಲ್ಲ ಸರ್. ಅದೇ ಸರ್ ನಾವು ಕೇಳೋದು, ಬೇರೆ ನಮಗೇನೇನು ಬೇಡ ಸರ್. ನನ್ನ ಹೆಸರು ಭದ್ರಮ್ಮ. ಅವ್ರಿಗೆ ಆ ಹುಡುಗಿನೂ ಹುಡುಗನೂ ಲವ್ ಮಾಡ್ತಿದ್ರು ಸರ್, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಹೊರಗಡೆ ಕಾಲೇಜ್ ಓದುವಾಗಿದ್ದು ಫ್ರೆಂಡ್ಸ್ ಆಗಿದ್ದರು, ಆಗೂ ಲವ್ ಮಾಡ್ಕೊಂಡಿದ್ರು. ನಮ್ಗೆ ಗೊತ್ತಿರಲಿಲ್ಲ ಸರ್, ಗೊತ್ತಿಲ್ಲ. ಆಮೇಲೆ ಆ ಮಾರಿ ಹಬ್ಬ ಬಂತು, ಮಾರಿ ಹಬ್ಬಕ್ಕಂತ ಬಂದರು. ನಾವು ಹುಡುಗಿ ಯಾರಪ್ಪ ಅಂತ ಆವಾಗ ಗೊತ್ತಾಯ್ತು ನಮಗೆ. ಹುಡುಗಿ ಯಾರಪ್ಪ ಅಂದರೆ ನಾನು ಹಬ್ಬ ಕರ್ಕೊಂಬಂದವನಿ ಅಂದ. ಇಲ್ಲ ಹೇಳು, ಯಾರವ್ರ ತಾಯ್ತ ಅಂದರೆ ಸುಮ್ಮಗಿದ್ದಾರ ಅಂತ ಕೇಳುವಾಗ ಲವ್ ಮಾಡ್ತೀನಿ ಕಣವ, ಮದುವೆ ಮಾಡ್ಕೊತೀನಿ. ಆ ಹುಡುಗಿನೂ ಹೇಳ್ತು. ಹೇಳ್ಬಿಟ್ಟು ಮಾರಿ ಹಬ್ಬಕ್ಕೆ ನನ್ನ ಮಗಳು, ನನ್ನ ಅಳಿಯ, ನನ್ನ ಚಿಕ್ಕ ಮಗ, ದೊಡ್ಡ ಮಗ, ಅಜ್ಜಿ ಅಜ್ಜ ಎಲ್ಲ ಅವತ್ತು ಫುಲ್ಲ ಹಬ್ಬ. ಸಾಯಂಕಾಲ 8:15 ನಮ್ಮ ಹಬ್ಬಕ್ಕೆ ಎಲ್ಲರೂ ಹೊಂಟದ. ನಾಗೇಂದ್ರ ಅಂತಾರೆ ಅವರು ಎಲ್ಲ, ಹುಡುಗಿ ಎಲ್ಲ ಹೊಂಟೋಗಿ 2 ದಾರಿಗೆ ಸ್ವಲ್ಪ ದೂರ ಬಂದು ಅವ ನಾನು ಆಮೇಲೆ ಬರ್ತೀನಿ ಬಿಟ್ಟು ವಾಪಸ್ 2 ಆಳು ಹಿಂದ್ಕೋದ್ರು ಮನೆಗೆ, ಅಜ್ಜಿ ಮನೆಗೆ, ನಮ್ಮ ತಾಯಿ ಮನೆಗೆ ಹೋಗಿ ವಾಪಸ್ ಅವ್ರು ಬರಲಿಲ್ಲ. ಬೆಳಗ್ಗೆ ಬಸ್ಕೋಬೇಕು, ಬರೋಕ್ಕಾಗಲ್ಲ, ನಿದ್ಗೆಡಕ್ಕಾಗಲ್ಲ ಅಂತ ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬಿಟ್ಟು ಬೆಳಗ್ಗೆ 4:15 ಬಂದ. ಮನೆ ತಟ್ಟು ನೋಡುವಾಗ ಬಾಗಿಲು ತೆಗೆಯಲಿಲ್ಲ, ಮನೆಯಲ್ಲಿ ತಾಳ ಚಿಲ್ಕ ಹಾಕಿತ್ತು. ತಟ್ಟಿ ನೋಡ್ದೆ ನಮ್ಮ ದೊಡ್ಡ ಮಗ ಆಗಲಿಲ್ಲ. ನಮ್ಮ ಹಳ್ಳಿನೂ ನನ್ನ ದೊಡ್ಡ ಮಗ ಒದ್ರು, ಕೀಳೋಕ್ಕಾಗಲಿಲ್ಲ. ಸುಮಾರು ಸತಿ ಒದ್ದೆ. ಆಮೇಲೆ ಬಗ್ಗನ ಕೀಳ್ತು, ಚಿಲ್ಕ ಕಿತ್ತಾಯಿತು. ಆಮೇಲೆ ನೋಡುವಾಗ 2 ಆಳು ಬಟ್ಟೆ ಹಾಕ್ಕೊಂಡಿದ್ರು, ಕತ್ತಿಗೆ ನೇಣು ಹಾಕ್ಕೊಂಡಿದ್ರು. ಭಯ ಆಗಿ ಇವಾಗ ತಾನೇನೋ ಮಾಡವ್ರೆ ಅಂದ್ಬಿಟ್ಟು ಬಿಚ್ಚಿ ಮಣ್ಮಣೆ ಕೈ ಕಾಲೆಲ್ಲ ಉಜ್ಜಿ ಇವೆಲ್ಲ ಸ್ಪ್ರೇಸ್ ಮಾಡಿದಾಗ ಇಲ್ಲ. ಪ್ರೀತಿಗೆ ಏನಾದರೂ ವಿರೋಧ ಇತ್ತಮ್ಮ? ಇಲ್ಲ ಸರ್, ಇಲ್ಲ ಸರ್, ಚೆನ್ನಾಗಿದ್ದು. ಸೋಮವಾರನೇ ನಾವು ಬಂದಿದ್ದು ಊರಿಗೆ, ನಕ್ಕುಂದಿಯಿಂದ ಪನ್ನಚ್ಚಿಗೆ ಬಂದಿದ್ದು. ಹಬ್ಬ ಅಂದ್ಬಿಟ್ಟು ನಮ್ಮ ತಾಯಿರು ಕರೆದಿದ್ರು, ಅಲ್ಲಿಗೆ ಬಂದಿದ್ದು. ಹುಡುಗಿ ಮನೆಗೆ ಹೇಳಿಲ್ವ ನೀವು? ಅವು ಗೊತ್ತಿಲ್ಲ ಸರ್. ಅಲ್ಲ, ನೀವು ಈ ಥರ ಕರ್ಕೊಂಡ್ಬಂದಿರೋದು ವಿಚಾರ? ಹಾಂ, ಇವರು ಫ್ರೆಂಡ್ ಆಗಿದ್ಬಿಟ್ಟು ಇಲ್ಲಿ ಬೇರೆ ಕಡೆಯಿಂದ ಬಂದಿರೋದು ಸರ್. ಹುಡುಗಿ ಹುಡುಗನೂ ಬೇರೆ ಕೆಲಸ ಮಾಡ್ಕೊಂಡು ಇದ್ಬಿಟ್ಟು ಹುಡುಗನೂ ಇವ್ರು 2 ಆಳು ಗೊತ್ತಿತ್ತು. ಹಬ್ಬಕ್ಕೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದಿ ಸರ್. ನಾಗೇಂದ್ರ ಅವರು ನಿಮ್ಮ ಮಗ ಏನು ಕೆಲಸ ಮಾಡ್ಕೊಂಡಿದ್ರು? ಡ್ರೈವರ್ ಆಗೋನಿದ್ದ ಸರ್, ಮುಗಿಸಿದ್ದೆ ಸರ್. ಬೇರೆ ಯಾವ್ದು ಗಾಡಿ ಗಿಡಿ ಕೆಲಸ ಇದ್ದರೆ ಹೋಯ್ತಿದ್ದ, ಮನೆಗೆ ಬರ್ತಿದ್ದೆ ಸರ್. ಹೇಗೆ ಪರಿಚಯ ಇಬ್ರಿಗೂ ಅಂತ? ಕಾಲೇಜ್ ಓದುವಾಗಿಂದ ಪರಿಚಯ ಅಂತ ಸರ್. ಎಲ್ಲಿ ಓದ್ತಾ ಇದ್ರು? ಕೊಳ್ಳೆಗೆಲ್ಲ ಓದಾನೆ ಸರ್, ಮೈಸೂರಲ್ಲಿ ಓದಾನೆ. ಹುಡುಗಿನೂ ಹುಡುಗಿ ಎಲ್ಲ ಗೊತ್ತಿಲ್ಲ ಸರ್. ಇವಾಗ ನಮ್ಮ ಹೋದ್ಮೇಲೆ ಬೆಳಗ್ಗೆ ಬಂದು ನೋಡುವಂತ ಗೊತ್ತಾಯ್ತು ಸರ್. ಈಗ ಬಾಡಿ ನೋಡಿದ್ರೆ ಬಾಯಿಲೆಲ್ಲ ಜೊಲ್ ಬರ್ತಾ ಇದೆಯಲ್ಲ, ಏನು ಹ್ಯಾಂಗ್ ಮಾಡ್ಕೊಂಡಿದ್ರೆ ಅದನ್ನ ಪಾಯ್ಸನ್ ಏನಂತ ಗೊತ್ತಿಲ್ಲ ಸರ್. ನಮ್ಮ ಬೆಳಗ್ಗೆ ಬಂದಾಗ ನೋಡಿದೆ ಸರ್, ಜೀವ ಇರಲಿಲ್ಲ ಸರ್. ಇದೆ ಅಂದ್ಬಿಡ್ತಾ ಎಲ್ಲ ಇದು ಮಾಡಿ ಕೈ ಕಾಲೆಲ್ಲ ಉಜ್ಜಿ ನೋಡಿದೆ ಸರ್. ಇವಾಗ ಹೊಂಟೋಗಿತ್ತು 2 ಜನ. ನಮ್ಮ ಹಳ್ಳಿನ ಬದ್ರಿ ಅಂತ ಬುಧವಾರ ಹೋಗಿ
ಬುಧವಾರ ಹೋಗಿ ಡ್ಯೂಟಿ ಮಾಡಿದಳು ಸರ್. ಡ್ಯೂಟಿ ಹೋಯ್ತೀನಿ ಅಂದ್ಬಿಟ್ಟು ಹುಡುಗವೇ ಅಲ್ಲಿ ಪಾಲಲ್ಲೇ ಒಂದು ಹುಡುಗನೇ ನಾಗರಾಜು ಅಂತ, ಆ ಹುಡುಗ ನಮ್ಮ ಹುಡುಗಿ ಹೋದ್ರು ಸರ್ ಬೈಕಲ್ಲಿ. ಒಂದು 8:15 ಬಿಟ್ಟರು. ಹೋಗಿ ಪುನಃ ಬಂದು ಗುರುವಾರ ಬಂದ್ರಂತೆ ಸರ್. ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಫೋನು ಇಲ್ಲ ಸರ್. ಆ ಥರ ಬರೋಕ್ಕೆ ಕಾರಣ ನಮಗೆ ಏನೂ ಗೊತ್ತಿಲ್ಲ ಸರ್. ನಮಗೆ ಆದಮೇಲೆ ನಾವು ಬಂದು ಫೋನು ಹುಡುಗಿ ಭಾನುವಾರ ನೋಡಿದೆ, ಶನಿವಾರ ನೋಡಿದೆ, ಬರಲಿಲ್ಲ. ಪುನಃ ಕೇಳ್ದೆ ಸರ್. ಸೋಮವಾರ ಬಂದು ಅವರೇ ಫೋನ್ ಮಾಡಿ ನಾಗನ ಹುಡುಗನಿಗೆ ನಾವು ಹೇಳ್ದೆ, ಎಲ್ಲಿ ನಮ್ಮ ಹುಡುಗಿ ಕಾಣ್ತಾ ಇಲ್ವಲ್ಲ ಅಂದ್ಕೆ, ನಿಮ್ಮ ಸ್ವಂತ ಊರಿಗೆ ಹೋಗಾರೆ ಏನ್ವಾಗದೆ ವಿಚಾರಿಸೋಂದ. ಇದು ನಮ್ಮ ಅಕ್ಕ ಸರ್. ನಮ್ಮ ಅಕ್ಕನಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ಬರ್ನಿಲ್ಲ ಅಂತ ಹೇಳಿದ್ರು ಸರ್. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಮನೆಯವರು ನಾವು ಸೇರಿ ಅಂದ್ಬಿಟ್ಟು ಅವ್ರು ಬಂದು ಏನು ಹೇಳಿದ್ರು, ನಾವು ಕಳಿಸಿದ್ದು ಇಲ್ಲಿ ಬೆಳಗಿನ ಬೆಟ್ಟ ಸರ್ ಡ್ಯೂಟಿಗೆ. ನಾವು ಡ್ಯೂಟಿ ಮಾಡ್ಕೊಂಡವಳೆ ಅಂತ ಇದು ಸರ್ ಶುಗರು BP ಅದು ಚೆಕಪ್ ಮಾಡ್ಕೊಂಡು 15 ದಿವಸ ನರ್ಸಿಂಗ್. ಅದು ಏನೋ ಸರ್ ನಮ್ಗೆ ಏನು ಅರ್ಥ ಆಗಲಿಲ್ಲ. ಅದೇ ಏನೋ ನಮ್ಗೆ ಅರ್ಥ ಆಗಲ್ಲ ಸರ್. ಅದಕ್ಕೆ ಕರ್ಕೊಂಡು ಹೋದ್ಮೇಲೆ ಅವಳು ಬರ್ನಿಲ್ಲ ಸರ್ ನಮಗೆ. ಅವರು ಸೋಮವಾರ ಮಾತ್ರ ಬಂದು ಮನೆ ಹತ್ರ ಮುನ್ರಾಜ್ ಅವರು ಬಂದು ನನ್ನನ್ನು ಏನು ಕೇಳಿದ್ರು, ಎಲ್ಲಿ ನಿಮ್ಮ ಹುಡುಗಿ ಅಂದರು. ನಮ್ಮ ಹುಡುಗಿ ಬರ್ನಿಲ್ಲಣ್ಣ ಅಂತ ನಾನು ಹೇಳಿದೆ. ಈಗ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅವತ್ತು? ನಿನ್ನೆ ಸರ್, ನಿನ್ನೆ ಕೊಟ್ಟಿದ್ದು ಸರ್. ನಾನು ನೋಡು ಅವ್ರು ಏನಿದ್ರು ಗೊತ್ತಾ ನನ್ನನ್ನು ಕೇಳಿದ್ದು, ಇದು ಹುಡುಗಿ ವಿಚಾರ ಬಹಿರಂಗ ಮಾಡಬೇಡ, ಅಮ್ಮನ ಮನೆಗೆ ಹೋಗಿದ್ದಾರೆ, ನಮ್ಮ ತಾಯಿಯವ್ರ ಮನೆಗೆ ಹೋಗಿದಂತ ಕಂಪ್ಲೇಂಟ್ ಮಾಡಮ್ಮ ಅಂತ ಹೇಳಿದ್ರು ಸರ್. ನಾನು ಬೇಡ, ಅದು ಮುನ್ರಾಜು. ಅದಕ್ಕೆ ನಾನು ಇದ್ಬಿಟ್ಟು ಏನಿದೆ, ನನಗೆ ಅಂತೆ ಕಂಪ್ಲೇಂಟ್ ಆಗಿದ್ರೆ ನಾನೇ ಮಾಡ್ಕೊಳಲ್ಲ, ನಿಮ್ಮ ಹತ್ರ ನಾವು ಕಳಿಸಿದ್ವಿ ನಂಬಿಕೆ ಇಟ್ಟು, ಈ ನಂಬಿಕೆಗೆ ನೀವೇ ಹೇಳ್ಬೇಕು ಅಂದ. ಸರಿ ಆಯಿತು ಬನ್ನಿ ಸ್ಟೇಷನ್ಗೆ ಹೋಗಮ್ಮ ಅಂತ ಕರ್ಕೊಂಡೋದ್ರು ಸರ್. ಸ್ಟೇಷನ್ಗೆ ಹೋಗಿ ಕೇಳುವಾಗ ಸಬ್ ಇನ್ಸ್ಪೆಕ್ಟ್ರ್ ಏನಿದ್ರು, 1 ತಿಂಗಳವರೆಗೂ ನಾವು ತಗೊಳ್ತೀವಿ ಅಮ್ಮ, ಇಲ್ಲಿ ಆಗಿರಲ್ಲ ಇದು ಹುಡುಗಿದು ಕಳ್ಕೊಂಡಿರಲ್ಲ, ಅಲ್ಲಿ ಬೆಳಗಿರೋ ಮೆಟ್ಲು ಆಗಿರೋದಕ್ಕೆ ನೀವು ಇದಕ್ಕೆ ಹೋಗಿ ಇದಕ್ಕೆ ಯಳಂದೂರ್ಗೆ ಹೋಗಿ ಅಲ್ಲಿ ನೀವು ಇದು ಮಾಡಿ ಅಂತ ಹೇಳಿದ್ರು ಸರ್. ಇನ್ನೇನು ನಾವು ಈಗ ನಿಮ್ಮ ಮಗಳು ಫೋನ್ ಯೂಸ್ ಮಾಡ್ತಾ ಇದ್ದಾಳಮ್ಮ? ಮ್ಯಾಮ್ ಸರ್ ನಾವು ಫೋನು ಸ್ವಿಚ್ ಆಫು ಅಂತದೆ. ಜೊತೇಲಿ ಹೋಗಿ ಹುಡುಗನ ಶನಿವಾರ ಕೇಳಿದೆ ಸರ್. ಶನಿವಾರ ಏನಂತ ಹೇಳೋಣಂದರೆ, ನಿಮ್ಮ ಹುಡುಗಿ ಬಂದ್ಲು ಮನೆಗೆ, ಅವನ ಜೊತೇಲಿ ಮುನ್ರಾಜ್ ಏನಿದೆಲ್ಲ ಹೇಳ್ಬೇಡ ಅಂತ ಹೇಳಿದಾನಂತೆ ಸರ್. ಅವರು ಪನ್ನಚೂರೆ ಸರ್. ಅವರು ಕೆಲ್ಸಕ್ಕೆ ಸೇರಿಸ್ಕೊಂಡು ಸರ್ ಅವರು ಸೇರಿಸಿದ್ದು. ಈ ನಮ್ಮ ಹುಡುಗಿವೇ ಅವು ನಾಗರಾಜಿನ ಹುಡುಗವೇ ಒಂದೇಲೆ ಬೈಕಿಲ್ ಹೋಗೋದು ಬರೋರು ಮಾಡ್ಕೊಂಡು ನಾಗೇಂದ್ರ ಅವ ಬಂದ್ಕೊಂಡಿದ್ದು ಮನೆಗೆ. ಅವನು ಒಂದು ಏನು ಹೇಳಿದ್ರೋ ಗೊತ್ತಿಲ್ಲ. ಅದಕ್ಕೆ ಮನೆಗೆ ಸೋಮವಾರ ಹತ್ರ ಬಂದು, ಅದಕ್ಕೆ ನಾನು ನಿನ್ನ ಜೊತೇಲಿ ಏನು ಹೇಳಿದೆ, ಮನೆಗೆ ಏನು ತಿಳಿಸಬೇಡ, ಹುಡುಗಿ ವಿಚಾರ ಇದು ಅವಮಾನ ಆಯ್ತದೆ, ನಮ್ಮ ಇದಕ್ಕೆ BRSಗೆ ಅವಮಾನ ಆಯ್ತದೆ, ಈ ಥರ ಆಗ್ಬಿಟ್ಟಿದೆ ಅಂತ ಅವರು ಮನೆ ಹತ್ರವೇ ಮಾತಾಡಿದ್ರು ಸರ್. ಹಿಂದೆ ಏನಾದರೂ ಕೂಡ ಇಬ್ರು ಕೂಡ ಪ್ರೇಮ ಲವ್ ಮಾಡ್ತಾ ಇರೋದು ನಮಗೆ ಗೊತ್ತಿಲ್ಲ ಸರ್. ನಾವು ನೋಡಿದ್ದೆ ಹುಡುಗನ ಇವತ್ತೇ ನೋಡಿರೋದು. ನಾವು ನೋಡಿದ್ದು ನಾವಿರೋದು ಪಾಲಾರು ಸಹ, ಹುಡುಗನ ನಮ್ಮ ನೋಡೇ ಇಲ್ಲ ಸರ್, ನೋಡಿಲ್ಲ. ನಿಮಗೆ ವಿಚಾರ ಗೊತ್ತಾಯ್ತು ಈ ಥರ ಇದಾಗಿದೆ? ನಾವು ಬೆಳಗ್ಗೆ ಬಂದು ನಮ್ಮೂರ್ಲೆ ಒಂದು ಹುಡುಗ ಮಾಡ್ತಾ ಇರೋದು ಇಲ್ಲ ಅವರೇ ಸರ್. ಆ ಹುಡುಗ ಬಂದು ನೆನೆ ಕಂಪ್ಲೇಂಟ್ ಮಾಡಿಬಿಟ್ಟೋಗಿದ್ಮಲ್ವಾ, ಆ ಹುಡುಗ ಬಂದು ಇನ್ನೊಂದು ಒಬ್ರು ತಮ್ಮನ ಕಳಿಸಿ ನಮ್ಮ ಮನೆ ಹತ್ರ ಕಳಿಸಿದ್ರು. ನಾವು ಬಂದ ಏನಾಯ್ತೋ ಎತ್ತಾಯ್ತೋ ಅಷ್ಟು ಬೇಗನ ಕಂಡಿಡ್ಬಿಟ್ರ ಪೊಲೀಸ್ನವರು ಅಂತ ನಾವು ಬಂದ ಸರ್. ನಮ್ಗೆ ಕಂಡಿಡ್ತಿ ಅಲ್ಲಿ ಬಂದು ಫೋನ್ ಮಾಡಿ, ಯಾರಿಗೆ ಫೋನ್ ಮಾಡ್ದೆ, ಮುನ್ರಾಜ್ಗೆ ಮಾಡ್ದೆ ಸರ್. ಏನು ಸರ್ ಸಮಾಚಾರ ಅನ್ನೋಕ್ಕೆ, ನಿಮ್ಮ ಹುಡುಗಿಯೇ ತೀರೋದ್ಲು ಅಂತಲ್ಲ, ಅಷ್ಟೇ ಸರ್, ಇನ್ನೇನು ಇದಿಲ್ಲ. ನನಗೆ ನಾನು ಕಳಿಸಿದ್ದು ನಿಮ್ಮ ಜೊತೆ, ನಮ್ಗೆ ಜವಾಬ್ದಾರಿ. ನಾನು ಏನು ಹೇಳ್ಕೋದತ್ತು, ನನಗೆ ಹೆಣ್ಣು ಇಲ್ಲ ಗಂಡು ಮದುವೆ, ಹೆಣ್ಣು ಮದುವೆ, ಅದೇ ನನ್ನ ಹುಡುಗಿ. ಈಗ ನಾವು ಕಳಿಸಿದ್ದು ಈಗ ಅವಮಾನ ಆಯ್ತದೆ ಅಂತ ಹೇಳಿ ಸರ್, ಅವಮಾನ ಆಯ್ತದೆ, ನಮ್ಮ ಕೇರಷ್ಟು ಇದಕ್ಕೆ ಅವಮಾನ ಆಯ್ತದೆ, ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ಇದೇನಾದರೂ ಅಜ್ಜಿ ಮನೆಗೆ ಹೋಗಿದಂತ ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ರು. ನಾನು ಮಾಡಲ್ಲ ಸರ್. ನಾನು ಕಂಪ್ಲೇಂಟ್ ಮಾಡುವಾಗಿದ್ರೆ ನಾನು ನಂಬಿಕೆಯಲ್ಲಿ, ನಿಮ್ಮ ನಂಬಿಕೆಯಲ್ಲಿ ನಾನು ಕಳಿಸ್ಬಿಟ್ಟು ನಾನು ಅಜ್ಜಿ ಮನೆಗೆ ಹೋಗಿ ನಾನು ಫೋನ್ ಮಾಡಿ ಅಜ್ಜಿ ಮನೇಲಿ ಕೇಳುವಾಗ ಇಲ್ಲ ಅಂತ ಹೇಳಿದ್ರಲ್ಲ, ನನಗೆ ಯಾವ ಇದರಲ್ಲಿ ಅಜ್ಜಿ ಮನೆಗೆ ಹೋಗಿದೆ ಅಂತ ಹೇಳೋದು? ಯಾವುದಕ್ಕೂ ನೀವು ಫೋನ್ ಮಾಡಿ ಹೇಳ್ಬೇಕಾದ್ರೆ ಗುರುವಾರ ಬಂದ್ರಂತೆ ಸರ್. ಬಂದ್ಲಂತೆಲ್ಲ ಹುಡುಗಿ. ನಮ್ಮ ಮನೆಯ ಕೊಳ್ಳೇಗಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದ. ಅವ್ರ ಫೋನ್ ನಂಬರು ಅವ್ರ ಹತ್ರ ಅದೇ ಸರ್, ನಮ್ಮ ಫೋನ್ ನಂಬರು ಇಲ್ಲ ಅಂತಲ್ಲ. ಆ ನಂಬರ್ಗಾರು ಫೋನ್ ಮಾಡಿದ್ರಿಯಾ? ಅದೂ ಇಲ್ಲ. ಎಲ್ಲವೂ ಈಗ ಆದಮೇಲೂ ಏನು ಹೇಳ್ತಾರೆ ಸರ್ ಅಂದರೆ, ನಮ್ಮದೇ ತಪ್ಪಾಗಿದ್ರು ಅವ್ರದ್ದು ನ್ಯಾಯ ಆಗಬೇಕು, ಆ ಥರ ಅವ್ರು ಕೇಳೋದು. ನಿಮ್ಮ ಹೆಸರಮ್ಮ? ರಾಜಮ್ಮ ಸರ್. ಪ್ರಶ್ನೆ ಮಾಡಲಿಲ್ವಾ ಯಾರು ಹುಡುಗಿ ಏನು ಕರ್ಕೊಂಡು? ಹುಡುಗಿ ಪ್ರಶ್ನೆ ಮಾಡಿಲ್ಲ ಸರ್. ಇವ್ರು ಯಾರು ಮಾಡ್ಕೊಂಡಿಲ್ಲ. ಇವ್ರ ತಾಯಿ ಮಾತ್ರ ಮಾಡ್ಯಾರ, ಅವ್ರ ತಾಯಿ. ಆದರೆ ಅವ್ರ ತಾಯಿ ಮಾಡಿದಾಗ ನನ್ನ ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಹಂಗಂತ ಕೇಳಿದ್ದಾನೆ ಅವನು ಹುಡುಗ. ಸರಿ ಲವ್ ಮಾಡ್ತಾಯಿದ್ರೆ ಅವ್ರ ತಾಯಿ ತಂದೆ ನೋಡಿದ್ರೆ ಸುಮ್ಮನಿದ್ದಾರೆ. ಅವ್ರಿಗೆ ನಂಗೆ ಗೊತ್ತಿಲ್ಲದೆ ಈ ರೀತಿ ಕರ್ಕೊಂಡ್ರೆ ಅವರು ಜಗಳ ಮಾಡಿ ನಮ್ಗೆ ಏಟು ಹೊಡೆದ್ರೆ ಏನು ಮಾಡ್ತೀಯಪ್ಪ ಅಂತ ಕೇಳೋಣ. ಇಲ್ಲ ನಾನು ತುಂಬ ದಿನದಲ್ಲಿ ಲವ್ ಮಾಡ್ತೀನಿ ಅಂತ ಹೇಳಿದೆ ಅಂತ. ಅಷ್ಟು ಮಾತ್ರ
ಇವ್ರು ಕೇಳೋರೆ ಆ ಹುಡುಗಿ ಹೇಳೋನೆ. ಸರಿ ನನಗೆ ಫೋನ್ ಮಾಡಿದ್ರು ಸರ್ ಊರಿಂದ, ನಾನು ಊರಲ್ಲಿದ್ದೆ. ಫೋನ್ ಮಾಡಿದ್ರು ನನಗೆ. ಆಗಿದ್ಮೇಲೆ ಅವ್ರ ತಾಯಿ ತಂದೆ ಸುಮ್ಮನಿದ್ದಾರೆ. ಅವ್ರ ತಕ್ಷಣ ಕರ್ಕೊಬಂದು ಅವ್ರ ತಾಯಿ ತಂದೆಗೆ ಒಪ್ಪಿಸ್ಕೊಡ್ಮ ಕರ್ಕೊಬ ಅಂದರೆ ಇವತ್ತು ಬೆಳಗ್ಗೆ ಅವ್ರು ಬರಬೇಕು ಸರ್. ಯಾರು ಹುಡುಗಿ ಕಡೆ ಬರ್ತಾರೆ? ಇಲ್ಲ, ನಮ್ಮ ಹುಡುಗಿ ನಾನು ಹೆಂಡ್ತಿ ಇದ್ದಾಳಲ್ಲ ಅವರೆಲ್ಲ ಅಲ್ಲಿ ನಮ್ಮೂರಿಗೆ ಬರಬೇಕು. ನಿಮ್ಮೂರು ಯಾವುದು? ಮಿಣ್ಯ ಸರ್. ನಿಮ್ಗೆ ಹಾಂ, ಮಿಣ್ಯಮ್ ನಕ್ಕುಂದಿ. ಹಾಂ, ಮಿಣ್ಯಮ್. ಪೊನ್ನಾಚಿ ಅಜ್ಜಿ ಊರು ಅದು. ಹಾಂ, ಅದು ನನ್ನ ಅತ್ತೆ ಮಾವನ ಮನೆ. ಅದು ನನ್ನ ಹೆಂಡ್ತಿ ಅಲ್ಲಿಂದ ನಾನು ಹೆಣ್ಣು ಮಾಡ್ಕೊಂಡಿದ್ದು. ಅಲ್ಲಿಗೆ ಬಂದಿದ್ದು ಹಬ್ಬಕ್ಕೆ ಒಂದು ಈ ರೀತಿ ಮಾಡ್ಕೊಂಡಿದ್ರು. ನಾನು ಬೆಳಗ್ಗೆ ಅವರು ಫೋನ್ ಮಾಡಿದ ತಕ್ಷಣ ಊರಿಗೆ ಬಂದ್ಮೇಲೆ ಕರ್ಸೋಣ ಅಂತ ಮಾಡಿದ್ರು. ಹಾಂ, ಇವರು ಫೋನ್ ಮಾಡಿದ್ರು ಸರ್ ನನಗೆ, ಹಿಂಗೆ ಒಂದು ಹುಡುಗಿ ಕರ್ಕೊಬಂದಿದ್ದಾನೆ ಅಂತ. ಆವಾಗ ನಾನು ಹೇಳಿದೆ, ಸರಿ ಆ ಹುಡುಗಿ ಯಾರು ಎತ್ತಿ ಅಂತ ವಿಚಾರಿಸು ಅಂತ ಕೇಳುವಾಗ, ಈ ರೀತಿ ಲವ್ ಮಾಡ್ತಾ ಇದ್ದೀನಿ ನಾನು ಆ ಹುಡುಗಿನ ಅಂತ ಹೇಳಿದ್ನಂತೆ. ಅವ್ರ ತಾಯಿ ತಂದೆಗೆ ಗೊತ್ತಾ ಅಂತ ಕೇಳಿದಾಗ, ಇಲ್ಲ ನಂಗೆ ತಾಯಿ ತಂದೆಗೆ ಗೊತ್ತಿಲ್ಲ, ನಾವು ಕರ್ಕೊಬಂದಿದ್ದಾನೆ ಅಂತ ಹೇಳ್ದಂತೆ. ಸರಿ, ಹಂಗಿದ್ಮೇಲೆ ನನಗೆ ಫೋನ್ ಮಾಡಿದ್ರು ಅವ್ರು ನಮ್ಮ ಹೆಂಗಸರು. ಫೋನ್ ಮಾಡಿ, ಸರ್ ಹಂಗಿದ್ಮೇಲೆ ಆ ಹುಡುಗಿನ ನೀವೆಲ್ಲ ಬಂದುಬಿಡ್ರಿ, ಬಂದು ಅವರ ತಾಯಿ ತಂದೆಗೆ ಸಮಾಚಾರ ತಿಳಿಸ್ಬಿಡುವ ಅಂತ ನಾನು ಫೋನ್ ಮಾಡಿದ್ದೆ ಇವ್ರಿಗೆ ವಾಪಸಿ. ಸರಿ, ಬೆಳಗ್ಗೆ ಕರ್ಕೊಬಂದ್ಬಿಡಿ ಅಂತ ಹೇಳಿದ್ರು. ಅಲ್ಲಿ 11 ಗಂಟೆ ಬಸ್ಗೆ ಫಸ್ಟ್ ಕಡೆಗೆ ಬಂದುಬಿಡ್ರಿ ಅಂತ ಹೇಳಿದೆ. ಹೇಳ್ಬಿಟ್ಟು ನಾನು ಮನೇಲಿ ಇದ್ಕೊಬಿಟ್ಟು ಸರ್, ಬೆಳಗ್ಗೆ ಇದ್ರಿ ಒಂದು 4 ಗಂಟೆಗೆ ಫೋನ್ ಬಂತು. 3 ಗಂಟೆಗೆ ನಮ್ಮ ಹುಡುಗ ತಂದು ಕೊಟ್ಟ ಫೋನು ನನಗೆ. ನನ್ನ ಫೋನು ಅಲ್ಲಿ ನೆಟ್ವರ್ಕ್ ಸಿಕ್ಕೋದಿಲ್ಲ ಸರ್, ನಮ್ಮ ಮನೆಗಿದೆ. ಬೆಳಗಿನ ಜಾವ 3 ಗಂಟೆಗೆ ಫೋನ್ ಬಂತು, ತಂದುಕೊಟ್ಟ ನಮ್ಮ ಹುಡುಗ. ಆವಾಗ 4 ಗಂಟೆ ಕರೆಕ್ಟಾಗಿ ಟೈಮು ಫೋನ್ ತಂದುಕೊಟ್ಟ. ಹಾಂ, ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಹುಡುಗ ತಂದುಕೊಟ್ಟ ನನ್ನ ಫೋನು. ನನ್ನ ಫೋನ್ಗೆ ಟವರ್ ಸಿಗ್ತಿಲ್ಲ, ಆ ಫೋನಿಗೆ ಸಿಕ್ಕಿತ್ತು. ಆ ಹುಡುಗ ತಂದು ಕೊಟ್ಬಿಟ್ಟು ಈ ರೀತಿ. ಹಾಂ, ಆವಾಗ ನನಗೆ ಗೊತ್ತಾಗಿದ್ದು. ಆವಾಗ ಇಲ್ಲಿ ಮಾಡಿ ಕೇಳಿದಾಗ ಇವ್ರು ಈ ವಿಷಯ ಹೇಳಿದ್ರು ಸರ್. ಇಷ್ಟು ತನಕ ನನಗೆ ಗೊತ್ತಾಗಿದ್ದು ಒಂದಕ್ಕೆ ಅಷ್ಟು ಸರ್. ಹಾಂ, ಸೋಲಿಗ ಸರ್. ನಿಮ್ಗೆ ಯಾರಿಗೂ ವಿರೋಧ ಇರಲಿಲ್ಲ? ಯಾವ ವಿರೋಧ ಯಾವುದೂ ಇಲ್ಲ ಸರ್. ಇದು ಗೊತ್ತೇ ಇಲ್ಲ ಸರ್ ನಮಗೆ. ನನಗೆ ಇದುವರೆಗೂ ಗೊತ್ತಿಲ್ಲ. ಇದೇ ಫಸ್ಟು ನನಗೆ ಗೊತ್ತಾಗಿದ್ದು. ಆ ಫೋನ್ ಬಂದ ಮೇಲೆ ಮಾತ್ರ ನನಗೆ ಗೊತ್ತಾಗಿದ್ದು. ಹುಡುಗನಿಗೆ ಹೆದರಿಸಿದ್ರೆ ಏನೋ ಸರ್, ಇದೆಲ್ಲ ನನಗೆ ಗೊತ್ತಿಲ್ಲ ಸರ್. ನಾನು ಇರ್ತಾ ಇರಲಿಲ್ಲ ಊರಲ್ಲೇ. ನಾನು ಕೂಲಿ ಜೀವನ ಮಾಡೋದು ಸರ್. ನಮ್ಮ ತುಂಬ ಬಡವ್ರು, ಕಡು ಬಡವ್ರು ಸರ್, ತುಂಬ ಕಡು ಬಡವರು. ಕೂಲಿ ಮಾಡಿದ್ರೆ ನಮ್ಮ ಜೀವನನೇ ಸರ್, ಇಲ್ಲದ್ರೆ ಇಲ್ಲ. ನಾನು ಬೆಂಗಳೂರೇ ಸರ್ ನಾನು ಕೆಲಸ ಮಾಡ್ತಾಯಿರೋದು. ನಮ್ಮ ಓನರ್ ನಂಬರ್ ಕೂಡ ಕೊಡ್ತೀನಿ, ಬೇಕಾದ್ರೆ ಫೋನ್ ಮಾಡಿ. ನಮ್ಮ ಓನರ್ ಅಲ್ಲೇ ನಾನು 8 ವರ್ಷವಾಗ ಅದೊಂದೇ ಜಾಗದಲ್ಲಿ ಕೆಲಸ ಮಾಡ್ತೀನಿ ಸರ್. ನಿಮ್ಮ ಹೆಸರು ಸರ್? ಸಿದ್ದಯ್ಯ ಸರ್.